ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಏನಾಗ್ತದೆ ಇಲ್ಲಿ ದೃಷ್ಟಿಗೆ ಪ್ರಜ್ಞೆ ಬಂತ, ದೃಷ್ಟಿಯನ್ನು ಬದುಕಿಸ್ಕೊಂಡ್ರೆ ದತ್ತಾಬಾಯ್, ಇದರ ನಡುವೆ ಹಬ್ಬಕ್ಕನ ಎಂಟ್ರಿ ಆಗ್ತಿದ್ಯಾ, ಏನಾಯಿತು ಏನು ಕತೆ, ಇದನ್ನು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಶರು ಮತ್ತು ಸೀಮಾ ಇಬ್ಬರು ಕೂಡ ದೃಷ್ಟಿ ಮತ್ತು ದತ್ತನನ್ನು ದೂರ ಮಾಡೋದು ಹೇಗೆ ಅಂತ ಹೇಳಿ ಪ್ಲಾನ್ ಮಾಡ್ತಿದ್ದಾರೆ. ಈ ಕಡೆ ಸೀಮಾ ಡ್ರಾಮಾ ಮಾಡ್ತಿರೋ ವಿಷಯ ಶುರುಗೆ ಗೊತ್ತಾಗಿದೆ. ಜೊತೆಗೆ ದತ್ತಾಬಾಯ್ ಬದುಕಲ್ಲಿ ಮತ್ತೆ ಬರಬೇಕು ಅಂತ ಸೀಮಾ ಅಂದ್ಕೊಂಡಿದ್ದಾರೆ. ಅದೇ ಕಾರಣಕ್ಕೆ ತನ್ನ ತಂಗಿ ಮದುವೆ ಆಗಿದ್ರೂ ಕೂಡ ಆಕೆಯ ಬದುಕನ್ನು ಸರ್ವನಾಶ ಮಾಡಿ ತಾನು ತನ್ನ ತಂಗಿ ಜಾಗಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದಾರೆ. ಈ ಕಡೆ ಶರು ಸೀಮಾ ಇಬ್ರು ಕೂಡ ಮಸ್ತ್ ಪ್ಲಾನ್ ಅನ್ನೇ ರೆಡಿ ಮಾಡ್ಕೊತಿದ್ದಾರೆ. ಆ ಕಡೆ ಸಾವು ಬದುಕಿನ ನಡುವೆ ಹೋರಾಟ ಮಾಡ್ತಿರ್ತಕ್ಕಂಥ ದೃಷ್ಟಿ ನಿಜವಾಗ್ಲೂ ಕೂಡ ತನ್ನ ದತ್ತನನ್ನ, ತನ್ನ ದೊರೆಯನ್ನು ಬಿಟ್ಟು ಹೋಗ್ತಾಳ? ಖಂಡಿತ ಇಲ್ಲ. ತನ್ನ ದೊರೆಯನ್ನು ಕಾಪಾಡ್ಕೋತೀನಿ ಅಂತ ಶತಸಿದ್ಧವಾಗಿರ್ತಕ್ಕಂಥ ದೃಷ್ಟಿ ತನ್ನ ದತ್ತನನ್ನು, ತನ್ನ ದೊರೆಯನ್ನು ಕಾಪಾಡ್ಕೊಳ್ಳೋದಕ್ಕೆ ಮತ್ತೆ ಬದುಕಿ ವಾಪಸ್ ಬರ್ತಿದ್ದಾಳೆ. ದೃಷ್ಟಿಗೆ ಪ್ರಜ್ಞೆ ಬಂದದ. ನಿಜವಾಗ್ಲೂ ದತ್ತಾಬಾಯಿ ತುಂಬಾ ಖುಷಿಯಾಗಿಬಿಟ್ಟಿದ್ದಾರೆ. ಯಾಕಂದರೆ ದೃಷ್ಟಿ ಇಲ್ಲದೆ ತಾನು ಹೇಗಿರಲಿ ಅನ್ನೋಷ್ಟ್ರ ಮಟ್ಟಿಗೆ ಇಲ್ಲಿ ದತ್ತಾಬಾಯಿಗೆ ದೃಷ್ಟಿ ಮೇಲೆ ಪ್ರೀತಿಯಾಗಿದೆ ಅಂತಾನೆ ಹೇಳ್ಬೋದು. ಜೊತೆಗೆ ಇಲ್ಲಿ ಶರು ಮತ್ತು ಸೀಮಾ ಕುತಂತ್ರವನ್ನು ಅರಿದೇ ಇರ್ತಕ್ಕಂಥ ದತ್ತಾಬಾಯಿ ಸೀಮಾಗೆ ಹುಷಾರಿಲ್ಲ, ಮಾನಸಿಕವಾಗಿ ಸ್ಥಿಮಿತ ಇಲ್ಲ, ಆಕೆಗೆ ಮಾನಸಿಕವಾಗಿ ದುರ್ಬಲಳಾಗಿದ್ದಾಳೆ ಅಂತಾನೆ ಅಂದ್ಕೊಂಡಿದ್ದಾರೆ. ಜೊತೆಗೆ ಅವ್ರಿಗೆ ದೃಷ್ಟಿ ಅಕ್ಕನೇ ಸೀಮಾ ಅನ್ನೋ ವಿಷಯ ಗೊತ್ತಾಗೋದ್ರಲ್ಲಿದೆ. ಜೊತೆಗೆ ಇಲ್ಲಿ ಸೀಮಾ ಸೈಲೆಂಟ್ ಆಗಿ ಇದ್ಕೊಂಡೆ ಇಲ್ಲಿ ದೃಷ್ಟಿಯ ಗಂಡನನ್ನು ತಾನು ಪಡ್ಕೋಬೇಕು ಅಂತ ರಣತಂತ್ರವನ್ನು ರೂಪಿಸ್ತಾ ಇದ್ದಾಳೆ. ಹಾಗಿದ್ರೆ ಇಲ್ಲಿ ದೃಷ್ಟಿಗೆ ತನ್ನ ಅಕ್ಕನೇ ದತ್ತನ ಹಳೆಯ ಪ್ರೀತಿ ಅನ್ನೋ ಸತ್ಯ ಕೂಡ ಗೊತ್ತಾಗೋದ್ರಲ್ಲಿದೆ. ಇದು ಎಲ್ಲದರ ನಡುವೆ ದೃಷ್ಟಿ ಮುಚ್ಚಿಟ್ಟ ಆ ಒಂದು ಬಣ್ಣದ ಸತ್ಯ ಕೂಡ ರೆವೆಲ್ ಆಗೋ ಚಾನ್ಸಸ್ ಇದೆ. ಇದು ಎಲ್ಲದಕ್ಕಿಂತ ಮುಖ್ಯವಾಗಿ ಹಬ್ಬಕ್ಕ ಮತ್ತೆ ಮರಳಿ ವಾಪಸ್ ಬರ್ತಾರ. ಹಬ್ಬಕ್ಕ ಏನಾದರೂ ಶರು ಮತ್ತು ಸೀಮಾ ಜೊತೆ ಏನಾದರೂ ಕೈ ಜೋಡಿಸಿದ್ರ ಅಥವಾ ಜೋಡಿಸ್ತಾರ ಮುಂದೆ ಕತೆಗೆ ಹಬ್ಬಕ್ಕನ ಬೇರೆ ಫೀಸನ್ನು ಏನಾದರೂ ತೋರಿಸೋ ಸಾಧ್ಯತೆ ಇದೆಯಾ? ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡೋದನ್ನು ಮರಿಬೇಡಿ.